ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿವಿ ಕಿಟ್ಟು ವ್ಲಾಗ್ಸ್. ಇನ್ನು ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ. ಸೊ ತುಂಬ ದಿನಗಳಾಯಿತು, ಆಲ್ಮೋಸ್ಟ್ 10 ಡೇಸ್ ಆಗೋಯಿತು ನಾನು ವ್ಲಾಗ್ ಅಪ್ಲೋಡ್ ಮಾಡಿಬಿಟ್ಟು. ಸೊ ಕೆಲಸಗಳಿದ್ದಿದ್ದರಿಂದ ಸ್ವಲ್ಪ ಊರ ಕಡೆ ಹೋಗಿ ಬರೋದ್ರಿಂದ ಮತ್ತು ಅಪ್ಕಮಿಂಗ್ ವ್ಲಾಗ್ಸ್ ನಿಮಗೆ ಬರ್ತಾ ಇರುತ್ತೆ. ನನ್ನ ಮಗಳು ಓದೋ ಸ್ಕೂಲಲ್ಲಿ ವುಮೆನ್ಸ್ ಡೇ ಸೆಲೆಬ್ರೇಷನ್ ಇತ್ತು. ಸೊ ಅದರಲ್ಲಿ ಸ್ವಲ್ಪ ಬ್ಯುಸಿ ಆಗೋದ್ವಿ. ಸೊ ತುಂಬ ಚೆನ್ನಾಗಿ ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ದಾರೆ. ಆ ವಿಡಿಯೋಸ್ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿ ನಾವು ರೇಷನ್ಸ್ ತಂದಿದ್ವಿ ಅಂತ ಹೇಳ್ಬಿಟ್ಟು ರೇಷನ್ ಎಲ್ಲ ಎತ್ತಿಕೊತಾ ಇದ್ದೀನಿ. ಈ ಥರ ತಂದಾಗ ಗ್ರಾಸರೀಸು ನನ್ನ ಮಕ್ಳ ಹತ್ರ ನಿಜ ನಾನು ಏನು ಎತ್ತಿಟ್ಕೊಳ್ಳೋಕ್ಕೂ ಆಗಲ್ಲ. ಬಟ್ ಅವ್ರು ಮಲ್ಕೊಂಡಾಗ ಎತ್ತಿಟ್ಕೊಳ್ಳೋಣ ಅನ್ಕೊತೀನಿ. ಬಟ್ ಅವ್ರು ಮಲಗೋದು ಕಷ್ಟ. ನಾವು ಮಲಗೋವರೆಗೂ ಅವ್ರು ಮಲಗಲ್ಲ. 11 ಆಗಲಿ 11:30 ಆಗಲಿ. ಸೊ ಅದಕ್ಕೆ ಅವ್ರು ಎದ್ದಿದ್ದಂಗೆ ಗ್ರಾಸರೀಸ್ ಎಲ್ಲ ಎತ್ತಿಟ್ಕೊಂಡೆ. ಸೊ ಮತ್ತು ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಬಂದ್ಬಿಟ್ಟು ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಬಿಟ್ಟು ಇಬ್ರಿಗೂ ಊಟ ಮಾಡಿಸ್ತಾ ಇದ್ದೀನಿ. ಸೊ ಅವಳು ಮಧ್ಯಾಹ್ನದ ಹೊತ್ತು ಬಾಕ್ಸ್ ಸ್ವಲ್ಪ ತಿಂದಿರ್ತಾಳೆ ಅಂತ ಹೇಳ್ಬಿಟ್ಟು ನಾನು ಬಂದು ತಿನ್ನಿಸ್ತೀನಿ. ಇಲ್ಲಿ ನಾನು ಅತ್ತೆ ಮನೆ ಹತ್ರ ಹೋಗಿದ್ದೆ ಅಂತ ಹೇಳ್ಬಿಟ್ಟು ನನ್ನ ಮಗ ಅವ್ರ ಅಜ್ಜಿ ಜೊತೆನೇ ಓಡಾಡ್ತಾ ಇದ್ದಾನೆ. ಸೊ ಅಲ್ಲಿಂದ ಬಂದುಬಿಟ್ಟು ಮನೆ ಕೆಲಸ ಎಲ್ಲೇದು ಅಲ್ಲೇ ಇತ್ತು ಅಂತ ಹೇಳ್ಬಿಟ್ಟು ನೀಟಾಗಿ ಸೋಫಾ ಕವರ್ಸ್ ಎಲ್ಲ ಚೇಂಜ್ ಮಾಡೋದಿತ್ತು ಅಂತ ಹೇಳ್ಬಿಟ್ಟು ಸೋಫಾ ಕವರ್ಸ್ ಎಲ್ಲ ಚೇಂಜ್ ಮಾಡ್ಕೋತಾ ಇದ್ದೀನಿ. ನಾನು ವೀಕ್ಗೆ 2 ಟೈಮ್ಸ್ ಕವರ್ಸ್ ಎಲ್ಲ ಚೇಂಜ್ ಮಾಡ್ತಾ ಇರ್ತೀನಿ, ಬೆಡ್ ಕವರ್ಸು ಮತ್ತು ಸೋಫಾ ಕವರ್ಸ್ ಎಲ್ಲನೂ. ಯಾಕಂದರೆ ನನ್ನ ಮಕ್ಕಳು ಆಡ್ತಾ ಇರ್ತಾರಲ್ಲ, ತಿಂದಿರೋದೆಲ್ಲ ಅದ್ರ ಮೇಲೆ ನಾನು ಚೆಲ್ಲಾಡ್ಬಿಟ್ಟಿರ್ತಾರೆ. ಸೊ ಅದಕ್ಕೆ ನಾನು ಚೇಂಜ್ ಮಾಡ್ತಾನೆ ಇರ್ತೀನಿ. ಸೊ ಫಸ್ಟ್ ನನ್ನ ಮಕ್ಳನ್ನ ಸ್ಕೂಲ್ಗೆ ಹೋಗಿದೆ. ನನಗೆ ಫಸ್ಟ್ ಆಫ್ ಆಲ್ ಟೀ ಕುಡಿದು ಬಿಡ್ಬೇಕು, ನನಗೆ ತಲೆನೋವು ಬಂದುಬಿಡುತ್ತೆ. ಸೊ ಟೀ ಕುಡಿಬೇಕು. ಇಲ್ಲಿ ಉಪ್ಪಿನಕಾಯಿ ಮೊನ್ನೆ ನಾನು ರೇಷನ್ ಬಂದುಬಿಟ್ಟು ಅರ್ಧ kg ಬರೆದಿದ್ದರೆ ಅವ್ರು ಏನು ಮಾಡಿದ್ದಾರೆ 1.5 kg ಉಪ್ಪಿನಕಾಯಿ ಕೊಟ್ಬಿಟ್ಟಿದ್ದಾರೆ. ಸೊ ನನಗೆ ಉಪ್ಪಿನಕಾಯಿ ನಾನು ಡೈಲಿ ತಿನ್ನಬೇಕಂದ್ರೆ ಲೋ ಬಿ ಪಿ ಇರೋದ್ರಿಂದ ನಾನು ಉಪ್ಪು ಮತ್ತು ಉಪ್ಪಿನಕಾಯಲ್ಲೇ ಮೇಂಟೈನ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನಂಗೆ ಫುಲ್ ತಲೆ ಸುತ್ತು ಬಂದುಬಿಡುತ್ತೆ. ಸೊ ಅದಕ್ಕೆ ಜಾಸ್ತಿನೇ ಇದ್ದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಪರವಾಗಿಲ್ಲ ಇಟ್ಕೋ, ನಿನ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟರು, ವಾಪಸ್ ಕೊಡೋದೇನಿ ಬೇಡ ಅಂತ ಹೇಳ್ಬಿಟ್ಟು. ಮತ್ತು ಪಾತ್ರೆಗಳು ವಾಶ್ ಮಾಡ್ಕೊಂಬಿಟ್ಟು ಇಲ್ಲಿ ಪಟ್ಟಂತ ಗ್ಯಾಸ್ ಸ್ಟವ್ ಒರೆಸ್ಕೊತಾ ಇದ್ದೀನಿ. ಡೈಲಿ ಒರೆಸ್ಕೊಂಡ್ರೂ ಇದ್ದಿದ್ದೆ ಅಲ್ವಾ, ಬೆಳಗ್ಗೆ ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ಬಿರಿಯಲ್ಲಿ ಕೆಲಸ ಮಾಡಿರ್ತೀವಿ, ಯಾವುದೆಲ್ಲ ಹರಡಿಸಿರ್ತೀವಿ ಅಂತಲೇ ಗೊತ್ತಾಗೋದಿಲ್ಲ. ಸೊ ನನ್ನ ಮಕ್ಳು ಇಲ್ಲಿ ಆಟ ಆಡ್ತಾ ಇದ್ದರು. ಸೊ ಇದು ತುಂಬ ಒಂದು 3 ಡೇಸ್ ಬ್ಲಾಗೇ ಆ್ಯಡ್ ಮಾಡಿಬಿಟ್ಟಿದ್ದೀನಿ ಇದರಲ್ಲಿ ನಾನು. ಯಾಕಂದರೆ ಜಾಸ್ತಿ ಕ್ಲಿಪ್ಸ್ ತೆಕ್ಕೊಳಕ್ಕಾಗಲಿಲ್ಲ, ಫುಲ್ ಹೆಡ್ಡೇಕ್ ಇದ್ದಿದ್ದರಿಂದ ನಾನು ಒಂದು 2 ಡೇಸ್ ಬ್ಲಾಗ್ ಮಾಡ್ಕೊಂಡಿರಲಿಲ್ಲ. ಮತ್ತು ಅಪ್ಲೋಡ್ ಮಾಡೋ ಟೈಮ್ ಇಲ್ಲ. ಬೇಡ ಮಾಡೋಣ, ನಾಳೆ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ವೀಡಿಯೋಸ್ ಹಾಗೆ ಉಳಿದ್ಬಿಟ್ಟಿದ್ದಾವೆ, ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಇನ್ಮೇಲೆ ಅಪ್ಲೋಡ್ ಮಾಡೋಣ ಅಂತ ಸ್ಕೂಲಿಂದ ಕರ್ಕೊಂಬಂದಿದ್ದೀನಿ. ಹೆಚ್ಚಿಗೆ ಸಟರ್ಡೇ ನಾನು ಬ್ಲಾಗ್ ಶುರು ಮಾಡಿದ್ದೆ ಜಾಸ್ತಿ. ಯಾಕಂತಂದರೆ ಈ ಮಂಡೆಯಿಂದ ಯಾವ ಥರ ಇರುತ್ತೆ ಅಂದರೆ ಬೆಳಗ್ಗೆಯಿಂದ ಬರೀ ಕೆಲಸಗಳೇ ಇರ್ತವೆ ನನಗೆ. ಸಟರ್ಡೇ ಮಾತ್ರ ಕೆಲಸ ಬೇಗ ಮುಗಿಸ್ಕೊತೀನಿ. ಯಾಕಂದರೆ ಹಾಫ್ ಡೇ ಹೋಗಿ ಕರ್ಕೊಂಬರಬೇಕು, ಮತ್ತು ವಾರ ಒಂದು ಪೂಜೆ ದಿನ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಸಟರ್ಡೇ ಮಾತ್ರ ಆದಷ್ಟು ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋಗಳು ನಾನು ಸಟರ್ಡೇನೇ ಸ್ಟಾರ್ಟ್ ಮಾಡಿಕೊಂಡೇ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ನಾಳೆ ಮಹಾಶಿವರಾತ್ರಿ ಹಬ್ಬ. ಸೊ ಹಬ್ಬಕ್ಕೆ ತಂಬಿಟ್ಟು ಮಾಡ್ತಾರೆ. ಶಿವರಾತ್ರಿ ಹಬ್ಬಕ್ಕೆ ತಂಬಿಟ್ಟು ಶ್ರೇಷ್ಠ ಅಲ್ವಾ. ಸೊ ನಾನು ತಂಬಿಟ್ಟು ಮಾಡಲಿಕ್ಕೆಲ್ಲ ಬರಲ್ಲ ನನಗೆ. ಸೊ ತಂಬಿಟ್ಟೇನು ಮಾಡಲ್ಲ. ನನ್ನ ಹಸ್ಬೆಂಡ್ ಕೇಳಿರು, ಬಟ್ ನನಗೆ ತಂಬಿಟ್ಟು ಮಾಡೋಕ್ಕೆ ಬರಲ್ಲ ರೀ ಅಂತ ಹೇಳಿದ್ದೀನಿ. ಸೊ ಒಬ್ಬಟ್ಟು ಮಾಡಿಕೊಡ್ತೀನಿ, ಒಬ್ಬಟ್ಟು ಕೇಳಿದ್ದಾರೆ, ಒಬ್ಬಟ್ಟು ಮಾಡಿಕೊಡ್ತೀನಿ. ಕೂದಲಿನ ಒಣಗೆ ಇಲ್ಲ, ಹಂಗೆ ಬಚ್ಕೊಂಡು ಹೊಟ್ಟೋಗ್ಬಿಟ್ಟೆ. ಸೊ ನಾಳೆ ಬೆಳಗ್ಗೆ ಒಬ್ಬಟ್ಟು ಮಾಡೋದು. ಹೂವು ಎಲ್ಲ ನನ್ನ ಹಸ್ಬೆಂಡು ನಾನು ಹೋಗಿ ತೊಗೊಂಬಂದ್ವಿ ಬೆಳಗ್ಗೆನೆ. ಸೊ ಹೂವು ಇದ್ದಾವೆ. ಸೊ ಹೂವು ಕಟ್ಕೊಬೇಕು, ತಂದಿಟ್ಟಿದ್ದೀನಿ, ಹೂವು ಕಟ್ಟಬೇಕು. ಸೊ ಹೂವು ಕಟ್ಕೊಂಡು ಮತ್ತಿನ್ನೇನಿಲ್ಲ, ಬಟ್ಟೆ ತಂದಿದ್ದೀನಿ, ಹುಡುಗರಿಗೆ ಹೊಸವೇ ಬಟ್ಟೆ ತಂದಿದ್ದೀನಿ. ಮೊನ್ನೆ ಮಂತ್ರಾಲಯಕ್ಕೆ ಹೋದಾಗೂ ತಂದಿದ್ದೆ. ಸೊ ನೆನ್ನೆನೂ ಹೋಗಿ ಒಂದೊಂದು ಜೊತೆ ತಂದಿದ್ದೀನಿ. ಬೇಕಿರಲಿಲ್ಲ, ಬಟ್ ಅವ್ರ ಪಾಪ ಕೇಳಬೇಕಲ್ಲ, ಮಕ್ಕಳಿಗೆ ಹಬ್ಬದಿನ ಹೊಸ ಬಟ್ಟೆನೇ ಅಂದರೆ ಇದ್ದಾವೆ. ನನ್ನ ಮಗನಿಗೂ ಇದ್ದಾವೆ, ನನ್ನ ಮಗಳಿಗೂ ಇದ್ದಾವೆ, ಬಟ್ ಕೇಳಲ್ಲ ಅವರಪ್ಪ, ಹೊಸವೇ ತರಬೇಕು ಅಂತ ಹೇಳ್ಬಿಟ್ಟು. ಚಿಪ್ಸ್ ಕೊಡಿಸಿದ್ದೆ, ತಿಂದು ಕೈ ತೊಳ್ಕೊಳ್ತಾ ಇದ್ದಾಳೆ ನನ್ನ ಮಗಳು. ಸೊ ಹೂವು ಕಟ್ಕೊಂಡು ಇವತ್ತು ದೇವ್ರ ಸಾಮಾನು ಫೋಟೋಗಳೆಲ್ಲ ಒರೆಸ್ಕೊಂಡು ಇಟ್ಬಿಡೋಣ. ಬೆಳಗ್ಗೆ ಎದ್ದು ಪೂಜೆ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಇವಾಗೆಲ್ಲ ಪಟ ಅಂತ ಕೆಲಸ ಮಾಡ್ಕೊಬಿಡ್ತೀನಿ. ಈಗ ಮಾಡಿಕೊಂಡ್ರೆ ಬೆಳಗ್ಗೆ ಎದ್ದು ಪೂಜೆ ಮಾಡಿ ನಾಗರಿಗೆ ಬರೋಕ್ಕೆ ಈಸಿ ಆಗುತ್ತೆ ಅಂತ. ನನ್ನ ಹಸ್ಬೆಂಡ್ಗೇನು ಲೀವ್ ಕೊಟ್ಟಿಲ್ಲ. ಸೊ ನಾವೇ ಹೋಗಿ ಬರೋದು. ನಾನು ನನ್ನ ಮಗಳು ನನ್ನ ಮಗ ಹೋಗ್ಬಿಟ್ಟು ಬರ್ತೀವಿ, ನನ್ನ ಹಸ್ಬೆಂಡ್ ಏನು ಬರೋದಿಲ್ಲ. ಸೊ ಅವ್ರು ಬಂದು ತಿಂಡಿ ಮಾಡ್ಕೊಂಡು ಹೋದ್ಮೇಲೆ 8:30ಗೆ ನಿಧಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ನಾನು ಮಕ್ಕಳು ಹೋಗ್ಬಿಟ್ಟು ಬರ್ತೀವಿ. ಸೊ ಶೀತ ಸ್ವಲ್ಪ ಜಾಸ್ತಿ ಆಗಿದೆ, ಗೊತ್ತಿಲ್ಲ, ಶೀತ ಸಖತ್ತು ಆಗೋಗ್ಬಿಟ್ಟಿದೆ ನನಗೆ. ನೀ ಶಿವರಾತ್ರಿ ಚಳಿ ಹೋಗಬೇಕು, ಬಟ್ ಈಗ ಶೀತ ಆಗಿದೆ ನನಗೆ.
ಟ್ಯಾಬ್ಲೆಟ್ ತರಿಸ್ಕೊಬೇಕು ಸಾಯಂಕಾಲ. ಬೆಳಗ್ಗೆ ಬಂದುಬಿಟ್ಟು ಇವತ್ತು ಅಡುಗೆನೇ ಮಾಡಿಬಿಟ್ಟಿದ್ದೆ. ನನ್ನ ಮಗಳಿಗೆ ಬಾಕ್ಸ್ ಏನೂ ಇಲ್ವಲ್ಲ, ಇವತ್ತು ಸ್ಯಾಟರ್ಡೆ ಹಾಫ್ ಡೇ ಆಗಿರೋದ್ರಿಂದ ಬೆಳಗ್ಗೆ ತರಕಾರಿ ಸಾಂಬಾರು ಮುದ್ದೆ ಅನ್ನ ಮಾಡಿಬಿಟ್ಟಿದ್ದೀನಿ. ಅಡುಗೆಗೆ ರಾತ್ರಿ ಅಡುಗೆ ಏನೂ ಮಾಡೋಂಗಿಲ್ಲ. ರೈಸ್ ಹಂಗೆ ಇದೆ, ತಿನ್ನಲೇ ಇಲ್ಲ ಯಾರೂ. ರೈಸ್ ಇದೆ, ಮೊಸರು ಎಲ್ಲ ಇದೆ, ಸಾಕು. ನನ್ನ ಮಕ್ಳು ಏನಾರ ಕೇಳಿದರೆ ಅವಲಕ್ಕಿನ ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಡ್ತೀನಿ ನೈಟ್ಗೆ. ಕೆಲಸಗಳಂತೂ ಬೇಜಾನಿರ್ತವೆ ಫ್ರೆಂಡ್ಸ್. ನಿಜವಾಗ್ಲೂ ಈ ಹಬ್ಬ ಬರೋದು ಬೇಡ, ಈ ಕೆಲಸಗಳು ಬೇಡ ಅನ್ನಿಸ್ಬಿಟ್ಟೈತೆ ನನಗಂತೂ. ಸಖತ್ ಕೆಲಸಗಳು. ನಮ್ಮಮ್ಮ ಇದ್ದಾಗ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ನನಗೆ ಕೆಲಸಗಳು ಮಾಡ್ಕೊಳಕ್ಕೆ. ಪಾಪಚ್ಚಿ ಮಾಡಿಕೊಡೋರು. ಇವಾಗ ಎಲ್ಲ ಪ್ರತಿಯೊಂದು ನಾನೇ ಮಾಡ್ಕೊಬೇಕಲ್ಲ, ಈ ಹುಡುಗರನ್ನ ನೋಡಿಕೊಂಡು ಸ್ವಲ್ಪ ಪ್ರೆಜರ್ ಜಾಸ್ತಿ ಆಗ್ತಿದೆ ಕೆಲಸಗಳು ಮಾಡಲಿಕ್ಕೆ. ಬಟ್ ಮಾಡ್ಕೊಬೇಕಲ್ಲ, ಎಷ್ಟು ದಿನ ಅಂತ ನಮ್ಮ ಮನೇಲೇ ಇರ್ತಾರೆ ಅನ್ನೋಕ್ಕಿಂತ ನಮ್ಮಮ್ಮನ ಇರಿಸ್ಕೊಳ್ಳಿಕ್ಕೆ ನನಗೆ ಆಸೆ. ಬಟ್ ಗೊತ್ತಿಲ್ಲ, ನಮ್ಮಮ್ಮಂಗೆ ಇಷ್ಟ ಆಗಲ್ಲ. ಹೋಗ್ತಿರ್ತೀನಿ ಬರ್ತಿರ್ತೀನಿ, ಇಲ್ಲೇ ಇರೋದು ಬೇಡ ಅಂತ ನಮ್ಮಮ್ಮ ಅಂತಾರೆ. ಸೊ ನನಗೂ ನನ್ನ ಹಸ್ಬೆಂಡ್ಗೆ ಆಸೆ ಇಲ್ಲೇ ಇರಲಿ ನಮ್ಮಮ್ಮ ಅಂತ. ಬಟ್ ಅವ್ರಿಗೆ ಅನಿಸುತ್ತಲ್ಲ, ನಾನು ಹೋಗಿ ಅಲ್ಲಿದ್ದರೆ ನನ್ನ ಮಗಳು ನಮ್ಮ ಮನೆಗೆ ಬರ್ತಾಳೆ, ನಾನು ಇಲ್ಲೇ ಇದ್ದರೆ ಇಲ್ಲೇ. ನಾನು ಎಲ್ಲಿ ನನ್ನ ತವ್ರ ಮನೆಗೆ ಹೋಗ್ತೀನಿ. ತವ್ರ ಮನೆ ಅಂದರೆ ಹೋಗ್ತೀನಿ, ನಮ್ಮ ಚಿಕ್ಕಮ್ಮನೇ ನನಗೆ ತವ್ರ ಮನೆ, ನಾನು ಹೋಗ್ತೀನಿ. ಫ್ರೆಂಡ್ಸ್ ನೋಡಿ, ದೇವ್ರ ಸಾಮಾನು ತೊಳಿತಾ ಇದ್ದೆ. ಈಗ ಬೆಳ್ಳಿ ಬಟ್ಲಿದು ಕುಂಕುಮದ ಬಟ್ಲು ಯಾವ ಥರ ಆಗಿದೆ ನೋಡಿ. ನಾನು ತೊಳೆದು ಒಂದು 1.5 ಮಂತ್ ಆಗಿರ್ಬೇಕಷ್ಟೇ. ನೋಡಿ ಯಾವ ಥರ ಆಗಿದೆ. ಈಗ ತೊಳೆದಿದ್ದೀನಿ, ಈ ಥರ ಇದೆ ಡಿಫ್ರೆನ್ಸ್ ನೋಡಿ. ತೊಳೆದ್ರೆ ನೀಟಾಗಿರುತ್ತೆ. ಇನ್ನೊಂದು ವಾರಕ್ಕೆ ನೋಡಿದ್ರೆ ಆಗಲೇ ಸ್ವಲ್ಪ ಕಪ್ಪಾಗಿಬಿಟ್ಟಿರುತ್ತೆ. ಫೋಟೋಗಳೆಲ್ಲ ಒರೆಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಈಗ ಪಾತ್ರೆ ಸಾಮಾನು, ದೇವ್ರ ಸಾಮಾನೆಲ್ಲ ತೊಳ್ಕೊತಾ ಇದ್ದೀನಿ. ಮುಗೀತು. ಅಲ್ಲಿ ಸ್ವಲ್ಪ ಫೋಟೋಗಳಿದ್ದಾವೆ, ಅವು ಮಾತ್ರ ಒರೆಸ್ಬಿಟ್ಟು ಹಾಲಲ್ಲಿ ಅವಕ್ಕೂ ಬೊಟ್ಟುಗಳು ಇಟ್ಬಿಟ್ಟದ್ದು. ಹಾಲಲ್ಲಿ ಇನ್ನು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಾದ್ಮೇಲೆ ಹಸ್ಬೆಂಡ್ ಬಂದಿದ್ರು ಅಂತ ಹೇಳ್ಬಿಟ್ಟು ಕಾಫಿ ಇಟ್ಟಿದ್ದೆ. ಕಾಫಿ ಮಾಡೋಣ ಅಂತ. ನನ್ನ ಮಗ ಕಾಫಿ ಮಾಡೋಕ್ಕೂ ಬಿಡೋದಿಲ್ಲ, ಅಲ್ಲೂ ಬರ್ತಾನೆ ಎತ್ಕೊ ಅಂತ ಹೇಳ್ಬಿಟ್ಟು. ನಮ್ಮಮ್ಮ ಚೆನ್ನಾಗಿ ಇಲ್ಲಿರೋವರೆಗೂ ಚೆನ್ನಾಗಿ ಅಭ್ಯಾಸ ಮಾಡಿಸ್ಬಿಟ್ಟು ಹೋಗಿದ್ದಾರೆ. ಈಗ ನಾನು ಎತ್ಕೊಂಡಿದ್ದ ಕೆಲಸನೇ ಆಗಲ್ಲ, ಎತ್ಕೊಂಡೇ ಮಾಡಬೇಕು ಅವ್ನು ಮಲಗಿದ್ದಾಗ ಅಷ್ಟೇ ನಾನು ಏನಾದರೂ ಮಾಡ್ಕೊಳ್ಳಿಕ್ಕೆ ಆಗೋದು. ಇನ್ನು ಅಡುಗೆ ಅಂತ ಬಂದಾಗ ನನ್ನ ಹಸ್ಬೆಂಡ್ ನೋಡ್ಕೊತಾ ಇರ್ತಾರೆ ಅವ್ರನ್ನ, ನಾನು ಕೆಲಸ ಮಾಡ್ಕೊಬೋದು. ಸ್ವಲ್ಪ ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ಳೋಣ ಸಂಜೆ ಮಕ್ಕಳಿಗೆ ತಿನ್ನಲಿ ಅಂತ ಹೇಳ್ಬಿಟ್ಟು. ಇನ್ನೇನು ಬಿಸಿಲುಗಾಲ ಸ್ಟಾರ್ಟ್ ಆಯಿತು, ಇನ್ನು ತಣ್ಣಗಿರ್ಬೇಕೆಲ್ಲನೂ. ಹೆಸ್ರುಬೇಳೆ ಪಾಯಸ ನಮ್ಮ ಮನೇಲಿ ಅಷ್ಟು ಇಷ್ಟಪಡಲ್ಲ, ನಾನು ಮಾತ್ರನೇ ಇಷ್ಟಪಡೋದು. ಸೊ ಇದು ಬಂದುಬಿಟ್ಟು ಶಿವರಾತ್ರಿ ದಿನದ ವ್ಲಾಗು. ಶಿವರಾತ್ರಿ ವ್ಲಾಗು ನಾನು ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೊರಟೋದ್ರು ಅಂತ ಹೇಳ್ಬಿಟ್ಟು ಹೊರಗಡೆ ಎಲ್ಲ ಸಾರಿಸಿ ರಂಗೋಲಿ ಹಾಕ್ಬಿಟ್ಟು ಬಂದು ಇಲ್ಲಿ ನಾನು ಹೂರಣ ರುಬ್ಬಕ್ಕೆ ಇಟ್ಬಿಟ್ಟಿದ್ದೆ, ಗ್ರೈಂಡ್ರಿಗೆ ಹಾಕ್ಬಿಟ್ಟಿದ್ದೆ. ಮತ್ತು ಅಡುಗೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಸ್ನಾನ ಮಾಡಿ ಮನೇಲಿ ಪೂಜೆ ಮಾಡಿಬಿಟ್ಟು ನಾವು ಇಲ್ಲೇ ನಾಗರಿಗೆ ಹೋಗಿ ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಊಟ ಮಾಡ್ಕೊಂಡು ಹೋದ್ಮೇಲೆ ನಾನು ಮಕ್ಕಳು ಹೋಗ್ಬಿಟ್ಟು ಬಂದ್ವಿ ದೇವಸ್ಥಾನಕ್ಕೆ. ಹಾಯ್ ಫ್ರೆಂಡ್ಸ್, ಆಯಿತಾ ಎಲ್ಲರದ್ದು ಹಬ್ಬ? ಸೊ ನಮ್ದು ಇವಾಗ ಆಯಿತು. ಇನ್ನು ಈಗ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ. ನನ್ನ ಮಗಳು ಬೆಳಗ್ಗೆ ಕಡುಬು ನನ್ನ ಹಸ್ಬೆಂಡ್ ಊಟಕ್ಕೆ ಬರ್ತಾರಲ್ಲ ಸ್ವಲ್ಪ ಮಾತ್ರ ತೇಲ್ಸಿದ್ದೆ. ಸೊ ಸ್ವಲ್ಪ ತೇಲ್ಸಿದ್ದೆ ನಾನು. ಇವಾಗ ನನ್ನ ಮಗಳು ನನಗೆ ಬೇಕಂತ ಹೇಳ್ತಿದ್ದಾಳೆ. ನಾನು ಸಂಜೆ ನನ್ನ ಹಸ್ಬೆಂಡ್ ಡ್ಯೂಟಿಯಿಂದ ಬರೋಷ್ಟೊತ್ತಿಗೆ ಮಾಡ್ಕೊಂಡ್ರೆ ಆಯಿತು ಅಂದ್ಕೊಂಡೆ. ಬಟ್ ಅವಳು ಕೇಳ್ತಿಲ್ಲ, ಅದಕ್ಕೆ ಮಾಡ್ತಾಯಿದ್ದೀನಿ ಕಡುಬು. ಅವಳಿಗೆ 1-2 ಮಾಡಿಕೊಟ್ಬಿಟ್ಟು ರೆಸ್ಟ್ ಮಾಡ್ಬೇಕು ಫಸ್ಟ್. ಬೆಳಗ್ಗೆಯಿಂದ ಫ್ರೆಂಡ್ಸ್ ನಿಜವಾಗ್ಲೂ ಕೂತ್ಕೊಳ್ಳೋಕ್ಕೂ ನನಗೆ ಆಗ್ತಾಯಿಲ್ಲ, ಅಷ್ಟು ಕೆಲಸಗಳು. ಒಬ್ಬರೇ ಮಾಡ್ಕೊಬೇಕಂದ್ರೆ ಹಬ್ಬಗಳು ಮಾಮೂಲಿ ಟೈಮಲ್ಲಿ ಏನು ನಿಧಾನವಾಗಿ ಮಾಡ್ಕೊಬೋದು ಅನ್ಕೊಬೋದು. ಆದರೆ ಹಬ್ಬಗಳ ಟೈಮಲ್ಲಿ ಹಂಗಲ್ವಲ್ಲ, ಕೆಲಸಗಳು ಬೇಗ ಆಗಬೇಕು. ಸೊ ಎಲ್ಲ ಕೆಲಸ ಮುಗೀತು. ಸೊ ನಾನು ಬೆಳಗ್ಗೆ ನನಗೆ ಗೊತ್ತಿಲ್ಲ, ಬಿಚ್ಚಾಕಿರೋ ಬಟ್ಟೆ ಎಲ್ಲ ಇಟ್ಕೊಂಡು, ನೆನ್ನೆ ಬಟ್ಟೆ ಒಗ್ದಿರಲಿಲ್ಲ ನಾನು ಸ್ಯಾಟರ್ಡೆ ಅಂತ ಹೇಳ್ಬಿಟ್ಟು, ಅವೆಲ್ಲ ಇಟ್ಕೊಂಡು ನನಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಇಷ್ಟ ಆಗಲ್ಲ. ಸೊ ಬಟ್ಟೆಗಳೆಲ್ಲ ವಾಶ್ ಮಾಡಿಬಿಟ್ಟು ಮಕ್ಳಿಗೆ ಸ್ನಾನ ಮಾಡಿಸಿ ಅಡುಗೆ ಇವತ್ತು ಒಬ್ಬಟ್ಟು ಸಾಂಬಾರು, ಹುಳಿ, ಹಪ್ಪಳ ತೇಲ್ಸಿದ್ದೆ, ಕಡುಬು ಮಾಡಿದ್ದೆ. ಸೊ ಸ್ವಲ್ಪ ಮಸ್ಕಾಯಿ ಸಾಂಬಾರು ಮಾಡಿದ್ದೆ. ಅಡುಗೆ ಎಲ್ಲ ಆಯ್ತು. ನನ್ನ ಹಸ್ಬೆಂಡ್ ಬಂದು ಊಟ ಮಾಡ್ಕೊಂಡು ಹೋದ್ಮೇಲೆ ಮಕ್ಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ನಾನು ಸ್ನಾನ ಮಾಡಿಕೊಂಡು ಮನೆಗಳೆಲ್ಲ ಒರೆಸ್ಕೊಂಬಿಟ್ಟು ನಾನು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ನಾನು ನನ್ನ ಮಕ್ಕಳು. ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗಿರ್ತಾರೆ. ಅವ್ರು ಬರೋದೇ ಸುಸ್ತಾಗಿ ಬಂದುಬಿಟ್ಟಿರ್ತಾರೆ. ನಾನು ಮತ್ತೆ ಪ್ರೆಜರ್ ಕೊಡಲ್ಲ ಅವರಿಗೆ, ದೇವಸ್ಥಾನಕ್ಕೆ ಹೋಗೋಣ ಬನ್ನಿರಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಹೋಗ್ಬಿಟ್ಟು ಬಂದ್ವಿ. ನಾನು ನನ್ನ ಮಕ್ಳು ಇಲ್ಲೇ ನಮ್ಮ ಮನೆ ಹತ್ರನೇ ದೇವಸ್ಥಾನ ಇದೆ, ಹೋಗ್ಬಿಟ್ಟು ಬಂದ್ವಿ. ನನ್ನ ಮಗಳು ಅಳ್ತಾ ಇದ್ದಾಳೆ, ನನಗೆ ಬೇಕಂದ್ರೆ ಬೇಕು ಅಂತ ಹೇಳ್ಬಿಟ್ಟು. ಫಸ್ಟ್ ಅವಳಿಗೆ ಕೇಳಿಸ್ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು 2 ಮಾಡಿದ್ದೀನಿ. 2 ತಿನ್ನಲೇ ಅಮ್ಮ. 2 ತಿನ್ನೋಕ್ಕೂ ನನ್ನ ಮಗಳು ಬೇಕು ಅಂತ ಆಸೆ ಅಷ್ಟು ತಿನ್ನಲ್ಲ ಅವಳು.
ನೋಡಿ ಈಗ ಬಟ್ಟೆ ಚೇಂಜ್ ಮಾಡಿದೆ, ಬಟ್ಟೆ ಚೇಂಜ್ ಮಾಡಿಬಿಟ್ಟೆ. ಸೊ ಕಂಫರ್ಟ್ ಇರಲ್ಲ, ಅವಳು ಹೊಸ ಬಟ್ಟೆ ತಂದಿದ್ದೆ ಹಾಕಿದ್ದೆ, ಅದರಲ್ಲಿ ವಿಡಿಯೋ ಸಹ ತೆಕ್ಕೊಂಡಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ನಂಗೆ ವಿಡಿಯೋ ಬೆಳಗ್ಗೆಯಿಂದ ವಿಡಿಯೋ ಆನ್ ಮಾಡಿಕೊಂಡ್ರೆ ಎಲ್ಲಿ ಟೈಮ್ ವೇಸ್ಟ್ ಆಗುತ್ತೆ, ಬೇಡ ಬಿಡು ಆಮೇಲೆ ಮಾತಾಡೋಣ ಫ್ರೀ ಆದಮೇಲೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ನಮ್ಮ ವಿಡಿಯೋ ಸಹ ಆನ್ ಮಾಡ್ಕೊಂಡಿಲ್ಲ. 5:30 ಮಾಡ್ತಾಯಿದ್ದೀನಿ, ಆಗ್ತಾನೆ ಇಲ್ಲ ಕೆಲಸ. ಹೊರಗಡೆ ಒಂದು ಗುಡ್ಸೋಷ್ಟೊತ್ತಿಗೆ ನನಗೆ ಗುಡಿಸಿ ನೀರಾಕಿ ಒಳಗೆ ಬರೋಷ್ಟೊತ್ತಿಗೆ ರಂಗೋಲಿ ಹಾಕಿ 6:15 ನಾನು ಒಳಗೆ ಬರೋಷ್ಟೊತ್ತಿಗೆ. ಇನ್ನು ಒಳಗೆ ಬಂದಿದ್ದೆ, ಇನ್ನು ಒಳಗಡೆ ಎಲ್ಲ ಕಸರು ಗುಡಿಸ್ಕೊಂಡ್ಬಿಟ್ಟು ಇನ್ನು ಸ್ಟವೆಲ್ಲ ನೈಟೇ ತೊಳೆದಿಟ್ಬಿಟ್ಟಿದ್ದೆ. ಏನು ಮಾಡೀಗ ನಮ್ಮ ಮಗಳಿಗೆ ಕಡುಬು ಕೊಟ್ಬಿಟ್ಟು ಪಾತ್ರೆಗಳಿದ್ದಾವೆ, ಪಾತ್ರೆಗಳು ನಾನು ತೊಳೆದೇ ಇಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಬೆಳಗ್ಗೆಯಿಂದ ಅಡುಗೆ ಮಾಡಿರೋ ನನ್ನ ಹಸ್ಬೆಂಡ್ ಬಂದು ಊಟ ನನ್ನ ಹಸ್ಬೆಂಡ್ ಊಟ ಮಾಡೋಕ್ಕೆ ಬರ್ತಾರೆ, ನನ್ನ ಮಕ್ಕಳು ಒಂದು 4-5 ತುತ್ತು ಊಟ ಮಾಡೋದಕ್ಕೆ ಎಷ್ಟು ಪ್ಲೇಟ್ಸ್, ಎಷ್ಟು ಲೋಟಗಳು ಮಾಡಿರ್ತಾರೆ. ಸೊ ಪಾತ್ರೆಗಳೆಲ್ಲ ಟಬ್ಗೆ ಹಾಕಿ ಇಟ್ಬಿಟ್ಟಿದ್ದೀನಿ. ಪಾತ್ರೆಗಳು ತೊಳಿಬೇಕು, ತೊಳೆದ್ಬಿಟ್ಟು ಸ್ವಲ್ಪ ಹೆಸರುಬೇಳೆಗೆ ನೆನಾಕಿಟ್ಟಿದ್ದೆ. ಹೆಸರುಬೇಳೆ ಬೆಳಗ್ಗೆ ಏನು ಮಾಡಲಿಲ್ಲ, ಹೆಸರುಬೇಳೆಗೆ ಸ್ವಲ್ಪ ಇದು ಕ್ಯಾರೆಟ್ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಡಬೇಕು. ಸೊ ಪೂಜೆ ಎಲ್ಲ ಆಯಿತು, ಪೂಜೆ ಆದ್ರೇ ಇರೋಣ. ನಾನು ಈಗ 12:40 ಊಟ ಮಾಡಿದ್ದೀನಿ. ಇವತ್ತು ಉಪವಾಸ ಇರೋಣ ಅಂದ್ಕೊಂಡೆ, ಅಂದರೆ ನಾನು ಮಾಘಮಾಸ ಮಾಡೋಕ್ಕಾಗಲಿಲ್ಲ. ಇನ್ನು ಮಾಘಮಾಸ ಮಾಡಿದ್ದು ಉಪವಾಸ ಯಾಕೆ ಅಂತ ಪ್ಲೇಟ್ಗೆ ಹಾಕ್ಬಿಡ್ತೀನಿ. ಮಾಡಲಿಲ್ಲ ಉಪವಾಸ ಏನಿಲ್ಲ. ನಾನು ಈಗ 12:40 ಊಟ ಮಾಡಿದ್ದೀನಿ. ಎವ್ರಿ ಶಿವರಾತ್ರಿಗೆ ನಾನು ಮಾಘಮಾಸ ಮಾಡಿ ಜಾಗರಣೆ ಇರ್ತೀನಿ. ಹೋದ ವರ್ಷ ಮಾಘಮಾಸ ಮಾಡಿ ಉಪವಾಸ ಇದ್ದು ದೇವಸ್ಥಾನಕ್ಕೆ ಹೋಗಿ ಬಂದು ಉಪವಾಸ ಇದ್ದು ಜಾಗರಣೆ ಇದ್ದೆ. ಸೊ ಈ ವರ್ಷ ಆಗಲಿಲ್ಲ ಫ್ರೆಂಡ್ಸ್, ನನಗೆ ನಿಜವಾಗ್ಲೂ ಆಗಲ್ಲ. ಮಕ್ಕಳನ್ನ ಇಟ್ಕೊಂಡು ಮನೇಲಿ ಯಾರನ್ನ ಒಬ್ಬರು ಮಾಡೋರು ಇದ್ದರೆ ಉಪವಾಸನೂ ಇರ್ಬೋದು, ಜಾಗರಣೆನೂ ಇರ್ಬೋದು. ನೈಟಲ್ಲಿ ಜಾಗರಣೆ ಅಂತೂ ನಾನು ಮಾಡೋಕ್ಕಾಗಲ್ಲ. ನನ್ನ ಮಗ ಎದ್ದಿರ್ತಾನೆ, ಮಲ್ಕೊತಾನೆ, ಅವನ ಜೊತೆ ನಾನು ಯಾವಾಗ ತುಗುಡ್ಸ್ಬಿಡ್ತೀನೋ. ಜಾಗರಣೆ ಅಂದರೆ ನಿಷ್ಠೆಯಿಂದ ಮಾಡಬೇಕು ನನಗೆ. ಸೊ ಆರುತ್ತಮ್ಮ, ಆರುತ್ತೆ. ಅದಕ್ಕೆ ನಾನು ಜಾಗರಣೆನೂ ಏನೂ ಮಾಡಿಲ್ಲ. ಈ ಸರಿ ಏನೂ ಆಗಲಿಲ್ಲ. ಈ ವರ್ಷ ಮುಂದಿನ ವರ್ಷಕ್ಕೆ ನನ್ನ ಮಗ ದೊಡ್ಡವನಾಗ್ತಾನೆ. ನನಗೆ ನನ್ನ ಮಗಳದ್ದು ಏನು ಚಿಂತೆ ಇಲ್ಲ ಪಾಪಚ್ಚಿ, ಅವಳು ಪಾಡಿಗೆ ಅವಳು ಇರ್ತಾಳೆ ಆಟಾಡಿಕೊಂಡು. ನನ್ನ ಮಗನೇ ಬೆಳಗ್ಗೆ ನಾನು 5:30ಗೆ ಎದ್ದೆ, 6:30ಗೆಲ್ಲ ಅವನು ಎದ್ದೊಳ್ಬಿಟ್ಟಿದ್ದೆ. ನಾನು ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಒಳಗಡೆ ಬರೋಷ್ಟೊತ್ತಿಗೆ ಎದ್ಬಿಟ್ಟಿದ್ದೆ. ನೀನು ಒಳಗಡೆ ಏನು ಕೆಲಸ ಮಾಡಲಿಕ್ಕೂ ಇಲ್ಲ, ಎತ್ಕೋ ಅಂತ ಇರ್ತಾನೆ. ಕೆಲಸ ಲೇಟ್ ಆಗುತ್ತೆ, ಮಕ್ಕಳಿರೋ ಮನೆಗೆ ಕೆಲಸಗಳು ಲೇಟ್ ಆಗಿಬಿಡುತ್ತೆ, ಆಗಲ್ಲ ಬೇಗ ಬೇಗ ಕೆಲಸ ಮಾಡ್ಕೊಳಕ್ಕೆ. ಮತ್ತೆ ಈಗ ಇಟ್ಟು ಬೀಳಿಸ್ತಾಳೆ ನನ್ನ ಮಗಳಿಗೆ. ನಾನೇ ಜೋಲಿಯಲ್ಲಿ ಮಲಗಿಸ್ಬಿಟ್ಟು ಬಂದಿದ್ದೀನಿ ನನ್ನ ಮಗನ. ಮಮ್ಮಿ ನೀರು ಇಲ್ಲ ಅಂತ ನನಗೆ ಹೇಳ್ತಾವಳೆ. ಸೊ ಇಷ್ಟೇ ಫ್ರೆಂಡ್ಸ್, ಇವತ್ತು ಶಿವರಾತ್ರಿ ಹಬ್ಬಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಆಸೆ ಇತ್ತು ನನ್ನ ಹಸ್ಬೆಂಡ್ ಜೊತೆ. ಬಟ್ ಲೀವ್ ಕೊಡಲಿಲ್ಲ ಅವರಿಗೆ. ಮೊನ್ನೆ ಎಲ್ಲ 10 ಡೇಸ್ ಹಾಕಿದ್ರು ಅಂತ ಹೇಳ್ಬಿಟ್ಟು ಲೀವ್ ಕೊಡಲಿಲ್ಲ. 10 ಡೇಸ್ ಅಂದರೆ ನನ್ನ ಹಸ್ಬೆಂಡ್ ಕೇಳಲೇ ಇಲ್ಲ, ಅವರಿಗೆ ರಜೆ ಹಾಕ್ಲಿಕ್ಕೆ ಇಷ್ಟ ಆಗಲ್ಲ ಅವರಿಗೆ. ಮೊನ್ನೆ 10 ಡೇಸು ರೆಸ್ಟ್ ಮಾಡಲಿ ಅಂತ ನಾನೇ ಹಾಕ್ರಿ ಅಂತ ಹೇಳಿದ್ದಕ್ಕೆ 10 ಡೇಸ್ ಹಾಕಿದ್ರು. ಆ ಟೈಮಲ್ಲೇ ನಾವು ಮಂತ್ರಾಲಯ ಹೋಗಿ ಬಂದಿದ್ದು. ಮಂತ್ರಾಲಯ ವೀಡಿಯೋಸು ಸ್ವಲ್ಪ ಲೇಟ್ ಆಗ್ತಿದೆಯಾ ವೀಡಿಯೋಸ್ ಅಪ್ಲೋಡ್ ಮಾಡೋದು ಕೂಡ. ನನಗೆ ಅಪ್ಲೋಡ್ ಮಾಡ್ತೀನಿ, ಶಾರ್ಟ್ ವೀಡಿಯೋಸ್ ಮಾತ್ರ ನಾನು ಡೈಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಶಾರ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಡೈಲಿ, ಲಾಂಗ್ ವೀಡಿಯೋಸು ವೀಕ್ಗೆ 2 ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ನಿಮಗೆ ಮೊನ್ನೆನೇ ಹೇಳಿದೆ ನಾನು. ಸೊ ಆ ಥರ ಅಂದ್ಕೊಂಡಿದ್ದೀನಿ, ಹಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ಸಾಂಬಾರುಗಳೆಲ್ಲ ಕಾಯಿಸ್ಕೊತಾ ಇದ್ದೀನಿ. ಸೊ ಬಿಸಿಲು ಜಾಸ್ತಿ ಆಗೋಯ್ತು ಈಗ. ಬಿಸಿಲು ಕಾಲದಲ್ಲಿ ಸಾಂಬಾರುಗಳು ಕಾಯಿಸ್ತಾನೆ ಇರಬೇಕು, ಇರೋದಿಲ್ಲ. ಇಲ್ಲ ಅಂದರೆ ಬಟ್ಟೆಗಳೆಲ್ಲ ವಾಶ್ ಮಾಡಿಟ್ಟಿದ್ದೀನಿ. ಇನ್ನೇನು ಕೆಲಸ ಇಲ್ಲ ಫ್ರೆಂಡ್ಸ್. ಕೋಸಂಬರಿಗೆ ಮಾಡೋದು, ಕಡುಬೊತ್ತೋದು, ಸ್ವಲ್ಪ ಪಾತ್ರೆ ಇದ್ದಾವೆ ವಾಶ್ ಮಾಡ್ಕೊಬೇಕು. ಬಟ್ಟೆಗಳೆಲ್ಲ ಒಣಗಿದ್ಮೇಲೆ ಸಂಜೆ ಬಟ್ಟೆಗಳೆಲ್ಲ ತೆಕ್ಕೊಳೋದು. ಸೊ ಪೂಜೆ ಮಾಡಿದ್ರೆ ಅದೊಂಥರ ಮನಃಶಾಂತಿ. ನನಗೆ ಇವತ್ತು ಈಶಾ ಫೌಂಡೇಶನಲ್ಲಿ ತುಂಬ ಚೆನ್ನಾಗಿ ಇರುತ್ತೆ ಫ್ರೆಂಡ್ಸ್. ಜಾಗರಣೆ ಮಾಡೋರೆಲ್ಲ ಆದಷ್ಟು ಅಲ್ಲಿಗೆ ಹೋಗ್ತಾರೆ ಇವತ್ತು ಈಶಾ ಫೌಂಡೇಶನ್ಗೆ. ನಾನು ಈಶಾ ಫೌಂಡೇಶನ್ಗೆ ಹೋಗಿ ನನ್ನ ಮಗ ಹುಟ್ಟೋಕ್ಕೂ ಮುಂಚೆ ಹೋಗಿದ್ದಿದ್ದು. ನಾನು ಪ್ರೆಗ್ನೆನ್ಸಿಯಲ್ಲಿ ಹೋಗಿದ್ದೆ. ಪ್ರೆಗ್ನೆನ್ಸಿ ಒಂದು 4 ಮಂತ್ಸಲ್ಲಿ ನಾನು ಈಶಾ ಫೌಂಡೇಶನ್ಗೆ ಹೋಗಿದ್ದು, ಮತ್ತು ಹೋಗೋಕ್ಕೆ ಆಗಲಿಲ್ಲ. ಈಗ ನಂದಿ ಎಲ್ಲ ಆಗಿದೆಯಲ್ಲ, ನಂದಿ ಆದಾಗಿಂದ ನಾನು ಹೋಗೇ ಇಲ್ಲ. ಹೋಗಬೇಕು, ಯಾವಾಗ ಹೋಗ್ಬೇಕೋ ಗೊತ್ತಿಲ್ಲ. ಮತ್ತು ಕಾಟೆ ನಮಗೆ ಮೊನ್ನೆ ಒಂದು ಸರಿ ಹೋಗಿ ಬಂದಿದ್ದೀನಿ. ಅಂದರೆ ನಾನು ಕಾಯಿ ಏನು ಕಟ್ಟಿಲ್ಲ, ನಾನು ಅಂದ್ಕೊಂಡೇನು ಹೋಗಿರಲಿಲ್ಲ ಕಾಯಿ ಕಟ್ತೀನಿ ಅಂತೇನು ಅಂದ್ಕೊಂಡು ಹೋಗಿರಲಿಲ್ಲ. ಸೊ ಕಾಯಿ ಕಟ್ಟಬೇಕಂತೇನು ಅಂದ್ಕೊಂಡು ಹೋಗಿರಲಿಲ್ವಲ್ಲ. ಸೊ ನಾನು ಕಾಯಿ ಏನು ಕಟ್ಟಲಿಲ್ಲ. ಸೊ ಇನ್ನೆಲ್ಲ ಊಟ ಮಾಡಾಗಿತ್ತು ಅಂತ ಹೇಳ್ಬಿಟ್ಟು ಪಾತ್ರೆಗಳೆಲ್ಲ ವಾಶ್ ಮಾಡ್ಕೊತಾ ಇದ್ದೆ. ಬೆಳಗ್ಗೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ. ನೈಟಲ್ಲಿ ತಿಂದಿರೋ ಮಾತ್ರ ಇದ್ವು. ಸೊ ಫ್ರೆಂಡ್ಸ್,
ಈಗ ಇನ್ನು ಕಾಫಿಗೆ ಇಟ್ಟಿದ್ದೀನಿ. ಸೊ ಟೈಮ್ ಬಂದುಬಿಟ್ಟು 10:30 ಫ್ರೆಂಡ್ಸ್, ಕರೆಕ್ಟಾಗಿ 10:30 ಆಗಿದೆ. ಈಗ ಕಾಫಿ ಮಾಡ್ತಾ ಇದ್ದೀನಿ. ಇದೊಂದು ನಮಗೆ ಕೆಟ್ಟ ಅಭ್ಯಾಸ ಅಂತ ಹೇಳ್ಬೋದು, ನನಗೂ ನನ್ನ ಹಸ್ಬೆಂಡ್ಗೆ ಕಾಫಿ ಕುಡಿಯೋದು. ನಮಗೆ ಕಾಫಿ ಕುಡ್ದಿಲ್ಲ ಅಂದರೆ ಡೇ ಕಂಪ್ಲೀಟೇ ಆಗಲ್ಲ ನಮಗೆ. ನೈಟಲ್ಲಿ ನಮಗೆ ಕಾಫಿ ಕುಡ್ದೇ ಮಲಗಬೇಕು. ಸೊ ಕಾಫಿಗೆ ಇಟ್ಟಿದ್ದೀನಿ. ನನ್ನ ಮಗ ಮಲಗಿದ್ದಾನೆ, ನನ್ನ ಮಗಳು ಇನ್ನೂ ಎದ್ದೇ ಇದ್ದಾಳೆ. ಸೊ ಇವತ್ತು ಕ್ರಿಕೆಟ್ ಈಗ ಕಂಪ್ಲೀಟ್ ಆಯಿತು. ಇಂಡಿಯಾ ಈಸ್ ವಿನ್. ಸೊ ಇಂಡಿಯಾ ವಿನ್ ಆಯ್ತಲ್ಲ, ತುಂಬ ಖುಷಿ ಆಯ್ತು. ನನ್ನ ಹಸ್ಬೆಂಡ್ ಕೇಳ್ತಾ ಇದ್ರು ಇದೇ ಖುಷಿಗೊಂದು ಕಪ್ ಕಾಫಿ ಅಂತ, ಅಲ್ವೇನ್ರಿ? ಈ ಖುಷಿಗೊಂದು ಕಪ್ ಕಾಫಿ ಅಲ್ಲ? ಹಾಂ, ಈ ಖುಷಿಗೊಂದು ಕಪ್ ಕಾಫಿ ಕುಡಿಬೇಕು. ಸೊ ಕಾಫಿ ಮಾಡ್ತಾಯಿದ್ದೀನಿ. ಉಪವಾಸ ಇರೋರೆಲ್ಲ ಇವತ್ತು ಉಪವಾಸ ಇದ್ದಾರೆ. ಸೊ ಜಾಗರಣೆನೂ ಇರ್ತಾರೆ ಇವತ್ತು ನೈಟು. ನಾನು ಈ ವರ್ಷ ಉಪವಾಸನೂ ಇಲ್ಲ, ಜಾಗರಣೆನೂ ಇಲ್ಲ, ಏನೂ ಇಲ್ಲ. ನೆಕ್ಸ್ಟ್ ಇಯರ್ ನೋಡ್ಕೊಳಲ್ಲ, ನನ್ನ ಮಕ್ಕಳು ಇನ್ನೂ ಸ್ವಲ್ಪ ದೊಡ್ಡವರಾಗ್ತಾರೆ, ನೆಕ್ಸ್ಟ್ ಇಯರ್ ನೋಡ್ಕೊಳ್ಳೋದು. ಈ ವರ್ಷ ನಾನು ಯಾವುದೇ ಜಾಗರಣೆ ಇಲ್ಲ. ಹಬ್ಬ ಬಂದ್ಬಿಟ್ಟು ಮೇಯ್ನ್ ನಾಳೆ ಹಬ್ಬ. ಇವತ್ತು ಬಂದು ಬರೀ ಉಪವಾಸಗಳೆಲ್ಲ ಮಾಡ್ತಾರೆ. ಇನ್ನು ಹಬ್ಬ ನಾಳೆನೇ ಇರೋದು. ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ಬರೋಣ. ಇವತ್ತಂತೂ ನನ್ನ ಹಸ್ಬೆಂಡ್ ಲೀವ್ ಇಲ್ವಲ್ಲ, ಸೊ ನಾಳೆ ರೆಸ್ಟ್ ಇರೋದ್ರಿಂದ ಅವ್ರಿಗೆ ನಾವು ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಅನ್ಕೊತಾ ಇದ್ದೀನಿ. ಹೋಗಬೇಕು. ಸೊ ನಾನು ಇಲ್ಲೇ ವಿಡಿಯೋ ನೋಡ್ತಿರೋರಿಗೆ ಗೊತ್ತಿರುತ್ತೆ, ಮುದ್ಗನಗುಂಟೆ ಇಲ್ಲೇ ನಮ್ಮ ಗೌರಿಬಿದನೂರು ಪಕ್ಕ. ನಮ್ಮ ಅಕ್ಕ ಅವರು ಇರೋದು ಅಲ್ಲೇ. ಸೊ ಹೋಗಿ ಬರೋಣ ದೇವಸ್ಥಾನಕ್ಕೆ. ನನಗೆ ಗೊತ್ತಿಲ್ಲ, ನನಗೆ ಒಂದು 3 months 4 months ಒಂದ್ಸರಿ ಆದರೂ ನಾನು ಹೋಗಿ ಬರ್ತಾ ಇರ್ತೀನಿ. ನನಗೆ ಸ್ವಲ್ಪ ಏನಾದರೂ ಹಂಗೂ ಹಿಂಗೂ ಮನಸ್ಸು ಸ್ವಲ್ಪ ಬೇಜಾರಾದರೂ ಕೂಡ ನಾನು ಮುದ್ಗನಗುಂಟೆ ಗಂಗಮ್ಮಂಗೆ ಹೋಗಿ ಬರ್ತೀನಿ. ನನಗೆ ಗೊತ್ತಿಲ್ಲ, ನಾನು ಫಸ್ಟಿಂದ ತುಂಬ ನಂಬಿದ್ದೀನಿ. ಕೆಲವರು ನಂಬ್ತಾರೋ ಇಲ್ವೋ ಗೊತ್ತಿಲ್ಲ, ನನಗೆ ಆಗಿದ್ದ ಅನುಭವ ನಾನು ಹೇಳ್ತೀನಿ. ನನ್ನ ಮಗಳು ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋಕ್ಕೂ ನನಗೆ ಇನ್ನೇನು ಟೈಮ್ ಇತ್ತು ಅನ್ನೋ ಟೈಮಲ್ಲೂ ಕೂಡ ನಾನು ಒಂದು 3 days ಇದ್ದಂಗೆ ನಾನು ಮುದ್ಗನಗುಂಟೆಗೆ ಹೋಗಿದ್ದೆ. ಕನ್ಫರ್ಮ್ ಆಯಿತು ನನಗೆ. ಮತ್ತು ನನ್ನ ಮಗಳನ್ನು ಕರ್ಕೊಂಡು ನನ್ನ ಮಗನಿಗೆ, ಇವಳಿಗೆ 3 years ಇತ್ತು. ನನ್ನ ಮಗಳಿಗೆ ಕರ್ಕೊಂಡು ಇವಳಿಗೆ ಹುಷಾರಿರಲಿ ಅಂತ ಹೇಳ್ಬಿಟ್ಟು ಬರ್ತೀನಿ ಅಂದ್ಕೊಂಡಿದ್ದೆ. ಕರ್ಕೊಂಡು ಬಂದಿದ್ದು 15 daysಗೆ ನನ್ನ ಮಗನ ಕನ್ಫರ್ಮ್ ಆಯಿತು. ಮುದ್ಗನಗುಂಟೆಯಲ್ಲಿ ಮಕ್ಕಳು ಇದ್ದಿದ್ದವ್ರು ತುಂಬ ಜನ ಆ ಪೂಜೆ ಮಾಡ್ತಾರೆ. ಸೊ ಯಾರಾದರೂ ನಿಮಗೆ ಆ ಥರ ಅನಿಸಿದ್ರೆ ಹೋಗ್ಬಿಟ್ಟು ಬನ್ನಿ. ಏನೇ ಅಂದ್ಕೊಂಡ್ರು ನೆರವೇರುತ್ತೆ ಅಂತ ಮಾತ್ರ ನಾನು ಹೇಳ್ತೀನಿ. ಇದು ನಾನು ನನ್ನ ಹಸ್ಬೆಂಡ್ ನಂಬಿರೋದು, ಯಾರಿಗೇನೋ ಗೊತ್ತಿಲ್ಲ, ನಮಗೆ ಮಾತ್ರ ಆಗಿದೆ. ನಾವು ಅಂದ್ಕೊಂಡಿದ್ದೆಲ್ಲ ನಮಗೆ ಆಗ್ತಿದೆ. ಸೊ ಹೋಗ್ಬಿಟ್ಟು ಬನ್ನಿರಿ. ತುಂಬ ದೂರದಿಂದ ಬರ್ತಾರೆ ಫ್ರೆಂಡ್ಸ್. ನಿಜವಾಗ್ಲೂ ನಾನು ನೋಡ್ತಿದ್ದೀನಲ್ಲ, ಬಂದಾಗೆಲ್ಲ ಅಲ್ಲಿ ಟ್ರಾಫಿಕ್, ಕಾರುಗಳು, ಬಸ್ಸುಗಳೆಲ್ಲ ಮಾಡ್ಕೊಂಬರ್ತಾರೆ. ತುಂಬ ದೂರದಿಂದ ಬರ್ತಾರೆ. ಎಲ್ಲರೂ ಅಂತಾರೆಲ್ಲ, ಮಕ್ಕಳಿದ್ದವರೆಲ್ಲ 3 ವಾರ 5 ವಾರ ಈ ಥರ ಗಂಗಮ್ಮನ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ತುಂಬ ಜನ ಮಾಡ್ತಾರೆ ಫ್ರೆಂಡ್ಸ್. ನಿಜವಾಗ್ಲೂ ನಾನು 3 years ಒಂದ್ಸರಿ ಮಾಡ್ತೀನಿ ಗಂಗಮ್ಮ. ನನ್ನ ಮಗಳಿಗೆ ಕೂದಲು ತೆಗ್ಸ್ದಾಗೂ ಮಾಡಿದ್ದೆ, ಮತ್ತು ನನ್ನ ಮಗನ ತೆಗ್ಸ್ದಾಗೂ ಮಾಡಿದ್ದೆ. ಈಗ ನನ್ನ ಮಗನಿಗೆ ಮೇಗೆ 3 years ಬೀಳುತ್ತಲ್ಲ. ಸೊ ನಾನು ನೆಕ್ಸ್ಟ್ ಗಂಗಮ್ಮನ ಮಾಡಬೇಕು. ತುಂಬ ಜನ ನಂಬ್ತಾರೆ, ನಂಬೋದು ಬಿಡೋದು ಅವರಿಷ್ಟ. ಆದರೆ ಮಾತ್ರ ನಂಬೋದು ಅಂತಲ್ಲ, ಫಸ್ಟ್ ನಂಬಬೇಕು, ಆಮೇಲೆ ಆಗೇ ಆಗುತ್ತೆ. ಸೊ ನಾನಂತೂ ನಂಬಿದ್ದೀನಿ, ನಮಗೇನೇ ಅಂದ್ಕೊಂಡ್ರು ಆಗುತ್ತೆ. ಅದಕ್ಕೆ ಬೆಳಗ್ಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಈಗಲೇ ಹೇಳ್ತಾ ಇದ್ದಾರೆ, ಬೆಳಗ್ಗೆ ಲೇಟಾಗಿ ಎಬ್ಬರಿಸು ಅಂತ. ರೆಸ್ಟ್ ಆಯ್ತಲ್ವಾ, ರೆಸ್ಟ್ ದಿನನೂ ನಾನು ಕಾಡಿಸ್ಬಾರ್ದು ಅಂತ ನನ್ನನ್ನು 8 ಗಂಟೆಗೆ ಎಬ್ಬರಿಸು ಅಂತ ಫಸ್ಟೇ ಹೇಳ್ತಾವ್ರೆ. ಅಲ್ಲ ಮಂಜು? ನಮ್ಮ ಮಂಜುಗೆ ಸೋಮವಾರ ಮಾತ್ರ ಫ್ರೀಯಾಗಿ ಬಿಟ್ಬಿಡ್ಬೇಕು, ಎಬ್ಬರಿಸ್ಬಾರ್ದು. ಬಿಟ್ಬಿಡ್ಬೇಕಂದ್ರೆ ಎಬ್ಬರಿಸ್ಬಾರ್ದು, 8 ಗಂಟೆಗೆ ಎಬ್ಬರಿಸ್ಬೇಕು. ಹಗಲಲ್ಲಿ ಮಲಗಲಿಕ್ಕೆ ನನ್ನ ಮಕ್ಳು ಬಿಡೋದಿಲ್ಲ. ಅವ್ರ ಅಪ್ಪನ ಮಧ್ಯಾಹ್ನದ ಹೊತ್ತು ಮಲಗಿದ್ದು ಇದೇ ಇಲ್ಲ ಬಿಡ್ರಿ. ಅವ್ರು ಮಲಗಿದ್ರೆ ಆ ಗ್ಯಾಪಲ್ಲೂ ಹೋಗಿ ಮಲ್ಕೋತಾರೆ. ಇವರು ಮಲಗೋಷ್ಟೊತ್ತಿಗೆ ಅವ್ರು ಎದ್ದು ಕೂತ್ಕೊಬಿಡ್ತಾರೆ. ಹಗಲಲ್ಲಿ ಮಲ್ಗೋಕ್ಕಾಗಲ್ಲ. ಅದಕ್ಕೆ ಬೆಳಗ್ಗೆ ನಾನು 8 ಗಂಟೆಗೆ ಎಬ್ಬರಿಸು ಅಂತ ಇದ್ದರು. ಅವ್ರು ಎದ್ದೇಳೋಷ್ಟೊತ್ತಿಗೆ ನಾನು ಹೊರಗಡೆ ಎಲ್ಲ ಗುಡಿಸ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಬಟ್ಟೆದು ಯೂನಿಫಾರ್ಮ್ ಎಲ್ಲ ಒಗೆದ್ಬಿಡ್ತೀನಿ ನಾಳೆ ಬೆಳಗ್ಗೆ. ಮತ್ತು ದೇವಸ್ಥಾನಕ್ಕೆ ಹೋಗ್ಬೋದು, ಸ್ವಲ್ಪ ಬ್ಯಾಂಕ್ ಹತ್ರ ಕೆಲಸ ಇದೆ, ಬ್ಯಾಂಕ್ ಹತ್ರ ಹೋಗ್ಬೇಕು ನಾಳೆ. ಹೋಗಿ ಬಂದು ಅಷ್ಟೇ ನಾಳೆ ರೊಟೀನ್. ಇವತ್ತೇ ಹಬ್ಬ ಮಾಡಿಬಿಟ್ಟಿದ್ದೀನಿ ನಾನು. ನಾಳೆ ಏನು ಹಬ್ಬ ಅಂದರೆ ಮಾಡಿದ್ದೀನಿ, ಎಲ್ಲ ಅಡುಗೆಗಳೆಲ್ಲ ಮಾಡಿಬಿಟ್ಟಿದ್ದೀನಿ ಇವತ್ತೇ ನಾನು. ನಮ್ಮ ಮನೆಗೆ ಇವತ್ತು ಫಸ್ಟ್ ಟೈಮ್ ಫ್ರೆಂಡ್ಸ್, ನಿಜವಾಗ್ಲೂ ನಾನು ಒಬ್ಬಟ್ಟು ಸಾಂಬಾರು ಮಾಡಿದರೆ ಒಂದು 3 days ಆದರೂ ನಾನೇ ಕಾಯಿಸಿ ತಿಂತೀನಿ. ಫಸ್ಟ್ ಟೈಮ್ ನಾನು ಮದುವೆ ಆಗಿ ಬಂದು 8 years ಆಯಿತಾ. ನನ್ನ ಹಸ್ಬೆಂಡ್ ಇವತ್ತಕ್ಕೂ ನಾನು ಮಾಡಿರೋ ಒಬ್ಬಟ್ಟು ಸಾಂಬಾರು ಉಗಳಿದ್ದೇ ಇಲ್ಲ, ತಿಂದಿದ್ದೂ ಇಲ್ಲ, ಖಾಲಿ ಮಾಡಿದ್ದೂ ಇಲ್ಲ. ಯಾಕಂದರೆ ನಾನು ಒಬ್ಬಟ್ಟು ಸಾಂಬಾರು ಒಂದೊಂದು ಸರಿ ಒಂದೊಂದು ಥರ ಮಾಡ್ತೀನಿ. ನಾನು ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡು ಮಾಡೋಕ್ಕೆ ಹೋಗ್ತೀನಿ, ಅದು ನೀಟಾಗಿ ಬರಲ್ಲ. ನಮ್ಮ ಆಂಟಿ ನಾನು ಮೊನ್ನೆ ಹೋದಾಗ ಮಾಡಿದ್ದು ನೋಡಿಕೊಂಡು ನಾನು ಮಾಡಿದ್ದೀನಿ. ಒಬ್ಬಟ್ಟು ಸಾಂಬಾರು ನಂಗೆ ಅಷ್ಟು ಪರ್ಫೆಕ್ಟಾಗಿ ಮಾಡೋಕ್ಕೆ ಬರೋದಿಲ್ಲ.
ನಾನು ಒಬ್ಬಟ್ಟು ಸಾರೇ ಮಾಡ್ತಿರ್ಲಿಲ್ಲ. ಒಬ್ಬಟ್ಟು ಮಾಡಿದಾಗ ಬೇಳೆ ಸಾರು ಮಾಡಿಬಿಡ್ತಿದ್ದೆ. ನನಗೆ ಮಾಡೋಕ್ಕೆ ಬರ್ದಿದ್ದಕ್ಕೆ ನನ್ನ ಹಸ್ಬೆಂಡು ತಿಂತಿರಲಿಲ್ಲ. 3 ದಿನ ಕಾಯಿಸಿ ನಾನೇ ತಿನ್ನಬೇಕಿತ್ತು ಅದನ್ನು. ಅದಕ್ಕೆ ನಾನು ಈ ನಮ್ಮ ಆಂಟಿ ಸಾಂಬಾರು ರೆಸಿಪಿ ಕಾಪಿ ಮಾಡಿ ನಾನು ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಚೆನ್ನಾಗಿ ಬಂದಿತ್ತು. ಇವತ್ತು ನಮ್ಮ ಮನೆಗೆ ಒಬ್ಬಟ್ಟು ಸಾಂಬಾರು ಖಾಲಿ ಆಗೋಯ್ತು. ನನಗೆ ಖುಷಿ ಆಗೋಯ್ತು ಫ್ರೆಂಡ್ಸ್. ನನ್ನ ಮಗಳಂತೂ ಪಾಪ ಬಾಳೆ ಎಲೆ ತಂದ್ಸ್ಕೊಂಡು ಅವ್ರ ಅಪ್ಪನ ಹತ್ರ ನೆನ್ನೆ ಬಾಳೆ ಎಲೆಯಲ್ಲೇ ಊಟ ಮಾಡಬೇಕು ಅಂತ ಹೇಳ್ಬಿಟ್ಟು ನೆನ್ನೆ ಅವ್ರ ಅಪ್ಪನ ಹತ್ರ ಬಾಳೆ ಎಲೆ ಕೊಡಿಸ್ಕೊಂಬಂದು ಬೆಳಗ್ಗೆಯಿಂದ ಬಾಳೆ ಎಲೆಯಲ್ಲೇ ಊಟ ಮಾಡ್ತಾ ಇದ್ದಾಳೆ. ಅದಿರೋದಕ್ಕೆ ಸ್ವಲ್ಪ ಹೊಟ್ಟೆ ತುಂಬ ಊಟನೂ ಮಾಡ್ತಾ ಇದ್ದಾಳೆ. ಸ್ವಲ್ಪನೇ ಆಗಲಿ ಒಂದು 3-4 ಸರಿ ಇಕ್ಸ್ಕೊಂಡು ತಿಂತಾಳೆ. ಅದೊಂದು ಖುಷಿ ಸಮಾಧಾನ ನಮಗೆ. ಬಾಳೆ ಎಲೆಯಲ್ಲಿ ಅವರಪ್ಪ ಅದೇ ಹೇಳ್ತಿದ್ರು, ಮತ್ತು ಬಾಳೆ ಎಲೆನೇ ತರ್ತೀನಿ ಅದರಲ್ಲೇ ಊಟ ಮಾಡಮ್ಮ ಅಂತ. ಅವಳಿಗೆ ಇಷ್ಟ ಬಾಳೆ ಎಲೆಯಲ್ಲಿ ಊಟ ಮಾಡೋಕ್ಕೆ ಅಲ್ಲ ಸಿಟಿ. ನಿದ್ದೆನೇ ಬರಲ್ಲ ಅವಳಿಗೆ. ನಾವು ಮಲಗೋವರೆಗೂ ಮಲಗಲ್ಲ ಫ್ರೆಂಡ್ಸ್. ನಮ್ಮ ಮಕ್ಕಳು ಹೆಂಗೆಂಗೋ ನನ್ನ ಮಗ ಮಲಗಿದ್ದಾನೆ ಇವತ್ತು, ಯಾಕೆ ಅಂತ ಗೊತ್ತಿಲ್ಲ. ಬಿಸಿಲಲ್ಲಿ ಎತ್ಕೊಂಡು ಹೋಗಿದ್ದೆ ದೇವಸ್ಥಾನಕ್ಕೆ, ಅದಕ್ಕೆ ಇರ್ಬೋದು ಅವ್ನು ಬೇಗ ಮಲಗಿರೋದು ಅಲ್ಲ ಅಪ್ಪು. ಫ್ರೆಂಡ್ಸ್ ಪಾಪ ನನ್ನ ಮಗ ಬಿದ್ದುಬಿಟ್ಟ. ಆಚೆಯಿಂದ ಬರ್ಬೇಕಾದ್ರೆ ಮ್ಯಾಟ್ ಎಡ್ಕೊಂಡು ಬಿದ್ದುಬಿಟ್ಟ ಅವನು. ಸೊ ಇನ್ನು ನೆಕ್ಸ್ಟ್ ಡೇ ಬಂದುಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಬಿಟ್ಟು ಬೆಳಗ್ಗೆನೇ ನಾವು ಮುದ್ದಂಗುಂಟೆಗೆ ಹೋಗ್ಬಿಟ್ವಿ. ಸೊ ನಾನು ಹೇಳಿದ್ನಲ್ಲ, ನನಗೆ ತುಂಬ ನಾನು ನಂಬೋದು ಈ ದೇವತೆನ. ಸೊ ನಾನು ಮುದ್ದಂಗುಂಟೆಗೆ ಹೋಗ್ಬಿಟ್ಟು ಬಂದ್ವಿ. ಗೊತ್ತಿಲ್ಲ, ನನಗೆ ಸ್ವಲ್ಪ ಏನಾದರೂ ಕಿರಿಕಿರಿ ಆಯಿತು, ಮನಸ್ಸಿಗೆ ಸ್ವಲ್ಪ ನೋವಾಯಿತು ಅಂದರೂ ಕೂಡ ನಾನು ಮುದ್ದಂಗುಂಟೆಗೆ ಹೋಗಿ ಬಂದುಬಿಡ್ತೀನಿ. ಅಲ್ಲಿಗೊಂಥರ ಪ್ರಶಾಂತತೆ ನನಗೆ ಗಂಗಮ್ಮಂಗೆ ಹೋಗಿ ಬಂದರೆ. ಸೊ ಊಟ ಏನು ಮಾಡ್ಕೊಂಡು ಇಲ್ಲೆಲ್ಲ ಹೋಗ್ಬಿಟ್ಟು ಅಲ್ಲೇ ಪೂಜೆ ಎಲ್ಲ ಆದಮೇಲೆ ಊಟ ತೊಗೊಂಡ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡ್ಬಿಟ್ವಿ. ಸೊ ರಿಟರ್ನ್ ಮನೆಗೆ ಬಂದುಬಿಟ್ಟು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಿರಲಿಲ್ಲ. ಸಂಜೆ ಎಲ್ಲ ಪೂಜೆ ಗೀಜೆ ಆದಮೇಲೆ ಸಂಜೆ ಸಾಂಬಾರಿತ್ತು ಅಂತ ಹೇಳ್ಬಿಟ್ಟು ಚಪಾತಿ ಮಾಡೋಣ ಅಂತ ಚಪಾತಿ ಮಾಡ್ಕೊಂಡು ಊಟ ಮಾಡಿಬಿಟ್ವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.